ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ಸ್ವಾಗತ. ನಾನು ಹರ್ಷಿತಾ. ರಾಯರ ದರ್ಶನ ಅನ್ನೋ ಹೊಸ ಆಲ್ಬಮ್ ಸಾಂಗ್ ರಿಲೀಸ್ ಆಗ್ತದೆ. ಸೊ ಸದ್ಯಕ್ಕೆ ನನ್ನ ಜೊತೆಗೆ ರಘು ಸರ್ ಇದ್ದಾರೆ. ಸೊ ಅವ್ರನ್ನ ಮಾತಾಡ್ಸ್ತಾ ಹೋಗೋಣ ಬನ್ನಿ. ಹೇಗಿದ್ದೀರಾ ಸರ್? ಫಸ್ಟ್ ಕ್ಲಾಸ್. ನೀವ್ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ ಸರ್. ರಾಯರ ದರ್ಶನ ಈ ಒಂದು ಪ್ಲಾನ್ ಹೆಂಗ್ ಬಂತು, ಈ ಒಂದು ಸಾಂಗ್ ಮಾಡ್ಬೇಕು ಅನ್ನೋದು? ಸೊ ನಾವು ಯಾವ್ದೋ ಅವಾಗ ಪ್ರೆಸ್ ಮೀಟ್ ಅಲ್ಲಿ ಹೇಳಿದಂಗೆ ಬೇರೆ ಟೆಂಪಲ್ಸ್ ಯಾವ್ದೋ ಒಂದು ಐಡಿಯಾ ಇತ್ತು. ಅದ್ರ ಬಿಟ್ಲೆ ನಮ್ಮ ಮಂತ್ರಾಲಯಕ್ಕೆ ಹೋಗಿದ್ವಿ. ಸೊ ಅಲ್ಲಿಂದ ವಿ ಥಿಂಕ್ ವಿ ನೀಡ್ ಟು ಡೂ ರಾಯರ ದರ್ಶನ ಮಂತ್ರಾಲಯದ್ದು ಸಾಂಗ್ ಅಂತ. ಗುರುಗಳು ಸುಬಲೇಂದ್ರ ಶ್ರೀಗಳು ಇಮಿಡಿಯೇಟ್ಲಿ ಮಾಡಿ ನಿಮ್ಗೆ ಯಾವ ರೀತಿ ಸಪೋರ್ಟ್ ಬೇಕು ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಅದ್ ನೀವು ನೋಡ್ಬೋದು ಸ್ಕ್ರೀನಲ್ಲಿ ಎಲ್ಲಾ ರೀತಿಲೂ ಎಲ್ಲಾ ಪೂಜೆ ಅಂತ. ಇನ್ನು ಆಲ್ಬಮ್ ಸಾಂಗ್ ರಿಲೀಸ್ ಆದ್ಮೇಲೆ ಇನ್ನೂ ಅದರಲ್ಲಿ ವಿಜುವಲ್ಸ್ ತುಂಬಾ ಇದೆ. ಸೊ ಆ ರೀತಿ ಸ್ಟಾರ್ಟ್ ಆಗಿರೋದು. ಟೀಸರ್ ಲಾಂಚ್ ಆಗಿದೆ ಅಂಡ್ 20th ಜೂನ್ ಮಂತ್ರಾಲಯದಲ್ಲಿ ರಿಲೀಸಿಂಗ್ ಇದೆ. ಸೊ ಎಲ್ರಿಗೂ ನಿಮ್ಮ ಮಾಧ್ಯಮ ಮುಖಾಂತರ ಇನ್ವಿಟೇಷನ್ ಕೊಡ್ತಾ ಇದೆ. ಎಲ್ರು ಬನ್ನಿ, ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ. ರಾಯರ ಹಬ್ಬ ಆಚರಿಸೋಣ ಅಂತ. ಸರ್, ಈ ಒಂದು ತಂಡ ನೋಡಿದೆ, ಆಲ್ಬಮ್ ಸಾಂಗ್ ತುಂಬಾ ಬ್ಯೂಟಿಫುಲ್ ತಂಡ ಅಂತಾನೆ ಹೇಳ್ಬೋದು. ಎಲ್ಲಾ ಏನು ಕಲಾವಿದರ ಪ್ರತಿಭಾನ್ವಿತ ಅಂತಾನೆ ಹೇಳ್ಬೋದು. ಸೊ ಅವರ ಈ ಒಂದು ಟೀಮ್ ನ ಹೆಂಗೆ ಫಾರ್ಮ್ ಮಾಡಿದ್ರಿ? ಸೊ ಅದೇ ಹೇಳ್ದಂಗೆ ಬಾಬಿ ಮೇಡಮ್ ಮತ್ತೆ ಅಜನೀಶ್ ಅವ್ರ ನಂದು ಒಂದು 20 ವರ್ಷದ ಸ್ನೇಹ. ತಾರೆ ಅಂತ ಸಿನಿಮಾದಿಂದ ಆ ಸ್ನೇಹ ಹಂಗೆ ಕಂಟಿನ್ಯೂ ಆಯ್ತು. ಸೊ ಹಂಗಿರ್ಬೇಕಾದ್ರೆ ನಾನ್ ಫೋನ್ ಮಾಡಿದಾಗ ಪ್ರತಿಯೊಬ್ರು ರಾಯರದು ಅಂತ ಹೇಳಿದ ತಕ್ಷಣ ಪ್ರತಿಯೊಬ್ರು ಕಣ್ ಮುಚ್ಕೊಂಡು. ಅಂಡ್ ಫಸ್ಟ್ ಟೈಮ್ ಅಜನೀಶ್ ಅವ್ರದ್ದು ಒಂದು ಆಲ್ಬಮ್ ಸಾಂಗ್ ಮ್ಯೂಸಿಕ್ ಮಾಡ್ತಿರೋದು, ಅದ್ ನಮ್ಮ ಅದೃಷ್ಟ ಅಂಡ್ ರಾಯರ ಕೃಪೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ನಾಗಾರ್ಜುನ್ ಶರ್ಮನು ಅಷ್ಟೇ, ಅವರು ಅಷ್ಟೇ. ಅವ್ರು ಒಂದ್ಸಲ ಫೋನ್ ಮಾಡಿದ ತಕ್ಷಣ ಇಮಿಡಿಯೇಟ್ಲಿ ಅವರು ನನ್ಗೆ ನಾನ್ ಮಾಡ್ತೀನಿ, ನೀವು ಅದನ್ನ ಯೋಚನೆ ಮಾಡಬೇಡಿ ಅಂತ ಹೇಳಿದ್ರು. ಸೊ ಹಂಗೆ ಅಂಡ್ ಹಿ ಈಸ್ ಆಲ್ಸೋ ರೈಟ್ ನೌ ಏನ್ ಹೇಳ್ತಾರೆ ಮ್ಯಾಜಿಕಲ್ ಲಿರಿಕ್ಸ್ ರೈಟರ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ನಾಗೇಶಾಚಾರ್ಯ ಆಗಿರ್ಬೋದು ಅಂಡ್ ಎಡಿಟರ್ ನಾಗೇಂದ್ರ ಅರಸ್ ಆಗಿರ್ಬೋದು, ಪ್ರತಿಯೊಬ್ರು ಒಂದೊಳ್ಳೆ ಟೆಕ್ನಿಷಿಯನ್ಸ್ ಇದೆ, ಒಂದೊಳ್ಳೆ ಟೀಮ್ ಇದೆ. ಸೊ ಅದ್ ನನ್ನ ಒಂದು ಅದೃಷ್ಟ. ನನ್ನ ಬ್ಯಾನರ್ ಅಲ್ಲಿ ಫಸ್ಟ್ ಆಲ್ಬಮ್ ಸಾಂಗ್ ಗೆ ಇಷ್ಟು ಒಳ್ಳೆ ಟೆಕ್ನಿಷಿಯನ್ಸ್ ಸಿಕ್ಕಿರೋದು. ಸೊ ಎಲ್ರಿಗೂ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ. ಸರ್, ಏನು ಅಂತ ಹೇಳಿದ್ರೆ ಯಾವುದೇ ಒಂದು ಅಥವಾ ದೇವರ ಸಾಂಗ್ ಆಗಿರ್ಬೋದು ಅಥವಾ ಈ ತರದೊಂದು ಸಾಂಗ್ ಡಿವೈನ್ ಫುಲ್ ಸಾಂಗ್ ಮಾಡ್ಬೇಕಾದ್ರೆ ಅಥವಾ ಪ್ರಾಜೆಕ್ಟ್ ಮಾಡ್ಬೇಕಾದ್ರೆ ಅದೃಷ್ಟ ಅಂತ ಹೇಳ್ತೇವೆ. ಸೊ ಎಲ್ರಿಗೂ ಆ ಅದೃಷ್ಟ ಬರಲ್ಲ. ಸೊ ನಿಮಗೆ ಸಿಕ್ಕಿದೆ, ಹೇಗೆ ಅನಿಸ್ತದೆ ಸರ್? ನಿಜವಾಗ್ಲು ಅದೇ ಹೇಳಿದೆ, ತುಂಬಾ ಖುಷಿ ಆಗ್ತಿದೆ. ಸೊ ಕೆಲವರೆಲ್ಲ ಅಲ್ಲಿ ಟೆಕ್ನಿಷಿಯನ್ಸ್ ಇದ್ರು, ಗರ್ಭಗುಡಿಯಲ್ಲಿ 5 ದಿವಸ ಒಳಗಡೆ ಶೂಟ್ ಮಾಡ್ಬೇಕಾದ್ರೆ ಅವ್ರು ಹೇಳ್ತಾ ಇದ್ರು, ಸೊ ಎಷ್ಟೋ ಸಿನಿಮಾ ಮಾಡಿದೀವಿ, ಬಟ್ ಈ ತರ ಒಂದು ಗರ್ಭಗುಡಿ ಒಳಗೆ ಇದ್ಕೊಂಡು ಶೂಟಿಂಗ್ ಮಾಡುವಂತ ಅವಕಾಶ ಸಿಕ್ಕಿದೆ. ನನಗೆ ತುಂಬಾ ಖುಷಿ ಆಗುತ್ತೆ. ಅಂಡ್ ಕೆಲವು ಜನ ಬಾಟಾಸೆ ತಗೊಂಡಿಲ್ಲ, ಸರ್ ಬೇಡ ಸರ್, ದೇವ್ರ ಸಿನಿಮಾ ಮಾಡ್ತಾ ಇದೀರಾ, ನಮ್ಗೆ ಯಾಕೆ, ನಮ್ ದೇವ್ರ ಆಶೀರ್ವಾದ ಸಾಕು, ಇನ್ನು ಯಾವ್ದೋ ಬೇರೆ ಸಿನಿಮಾ ದುಡ್ಕೋತೀವಿ ಅಂತ ಹೇಳಿದಾರೆ. ಸೊ ಐ ಆಮ್ ಲಕ್ಕಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸರ್, ನಾವು ಟೀಸರ್ ನೋಡಿದ್ವಿ, ಸಾಂಗ್ದು ತುಂಬಾ ಡಿಫ್ರೆಂಟ್ ಆಗಿದೆ. ಅಂದ್ರೆ ಒಂಥರ ಈ ಜೆನ್ಸಿಗಳು ಕೂಡ ಕೇಳುವಂತಹ ಒಂದು ಏನು ಟ್ಯೂನ್ಗಳು ಕೂಡ ಅದರಲ್ಲಿದೆ, ಅಂದ್ರೆ ಆ ತರ ವೈಬ್ ಇದೆ. ಸೊ ಅದರ ಬಗ್ಗೆ ಏನ್ ಹೇಳ್ತೀರಾ ಸರ್? ಸಿ ಅಜನೀಶ್ ಅವ್ರದ್ದು ನಿಮ್ಗೆ ಗೊತ್ತಿರ್ಬೋದು, ಅವ್ರು ಏನೇ ಮಾಡಿದ್ರು ಒಂಥರ ಡಿಫ್ರೆಂಟ್. ನೀವು ಕಾಂತಾರ ಆಗಿರ್ಬೋದು, ಬೇರೆ ಸಿನಿಮಾ ಕಿರಿಕ್ ಪಾರ್ಟಿ ಆಗಿ ಬೇರೆ ಸಿನಿಮಾಗಳು ನೋಡಿರ್ತಾರೆ, ಒಂಥರ ಡಿಫ್ರೆಂಟ್. ಏನೋ ಒಂದು ಕೇಳಿಸಿದ್ರೆ ರಿಟರ್ನ್ ಕೇಳಿಸ್ಬೇಕು ಅನ್ಸುತ್ತೆ. ಅಂಡ್ ವರ್ಲ್ಡ್ ವೈಡ್ ಇಷ್ಟಪಟ್ಟಿರುವಂತ ಸಾಂಗ್ಸ್ ಕಾಂತಾರ. ಮ್ಯೂಸಿಕ್ ಡೈರೆಕ್ಟರ್ ಅದೇ ನಾವು ಹೇಳ್ತೀವಲ್ಲ, ಐ ಆಮ್ ಬ್ಲೆಸ್. ಸೊ ನನ್ನ ಫಸ್ಟ್ ಆಲ್ಬಮ್ ಸಾಂಗ್, ಅವ್ರದ್ದು ಫಸ್ಟ್ ಆಲ್ಬಮ್ ಸಾಂಗ್, ಐ ಆಮ್ ವೆರಿ ಬ್ಲೆಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಅದನ್ನ ನನಗೆ ಇನ್ನೂ ಎಷ್ಟು ಹೇಳಿದ್ರು ಸಾಕಾಗಲ್ಲ. ಸೊ ಅಷ್ಟು ಖುಷಿ ಆಗ್ತಿದೆ. ಸೊ ದಯವಿಟ್ಟು ಅಗೇನ್ ಅಂಡ್ ಅಗೇನ್ ಹೇಳ್ತಾ ಇದೀನಿ, ದಯವಿಟ್ಟು ಆಲ್ಬಮ್ ಸಾಂಗ್ ನೋಡಿ, ಎಲ್ರು ಬನ್ನಿ ರಿಲೀಸ್ಗೆ. ಮಾಧ್ಯಮದವ್ರನ್ನು ನಾನು ಕರ್ಕೊಂಡು ಹೋಗ್ಬೇಕು ಅಂತಿದ್ದೀನಿ, ಬಸ್ ವ್ಯವಸ್ಥೆ ಮಾಡಿದೀನಿ. ಸೊ ಬನ್ನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಇದಾಗಿತ್ತು ರಘು ಅವರ ಒಂದು ಮಾತು. ರಾಯರ ದರ್ಶನ ಅನ್ನೋ ಒಂದು ಅದ್ಭುತ ಆಲ್ಬಮ್ ರಿಲೀಸ್ ಆಗ್ತಾ ಇದೆ. ಅದಕ್ಕೆ ಎಲ್ಲರ ಸಪೋರ್ಟ್ ಬೇಕು ಅಂತ ಕೇಳ್ತಾ ಕ್ಯಾಮ್ರಾ ಪರ್ಸನ್ ಸೂರಜ್ ಜೊತೆ ಹರ್ಷಿತಾ, ಕನ್ನಡ ಪಿಕ್ಚರ್.